ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ನಿಮ್ಮೆಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಡ್ರೈವ್-ಇನ್ ಕಿಚನ್. ವೀಕ್ಷಕರೇ, ಡ್ರೈವ್-ಇನ್ ಕಿಚನ್ಗೆ ಆತ್ಮೀಯ ಪ್ರೀತಿಯ ಸ್ವಾಗತ. ಹಾಗೆ ಮೊದಲೇದಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ತಮ್ಮೆಲ್ಲರಿಗೂ ವೀಕ್ಷಕರೇ ಡ್ರೈವ್-ಇನ್ ಕಿಚನಿಂದ ಹಾಗೂ ನಮ್ಮ ಕಡೆಯಿಂದ ನಿಮಗೆ ಧನ್ಯವಾದ. ಬನ್ನಿ ವೀಕ್ಷಕರೇ, ಹಾಗಿದ್ದರೆ ಇವತ್ತಿನ ಸ್ಪೆಷಲ್ ರೆಸಿಪಿ ಡ್ರೈವ್-ಇನ್ ಕಿಚನಲ್ಲಿ ಏನು ಅಂತ ನೋಡ್ಕೊಂಡು ಬರೋಣ. ವೀಕ್ಷಕರೇ, ನೀವು ಕೂಡ ನಾನಾ ಥರದ ರೈಸ್ ರೆಸಿಪಿಗಳನ್ನು ಹಾಗೆ ಪಲಾವ್ ಅಥವಾ ಬಿರಿಯಾನಿ ನಾನ್ ವೆಜ್ಜಲ್ಲಿ ವೆಜ್ಜಲ್ಲಿ ಮಾಡ್ಕೊಂಡಿರ್ತಾರೆ. ಇವತ್ತು ವೀಕ್ಷಕರೇ, ನಾವು ಕೂಡ ಹಾಗಿದ್ದರೆ ವೆಜಿಟೇಬಲನ್ನು ಬಳಸ್ಕೊಂಡು ಬಿರಿಯಾನಿನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಿದ್ದೀವಿ. ಖಂಡಿತ ವೀಕ್ಷಕರೇ, ಹೊಸದಾಗಿ ಏನಾದರೂ ಅಡುಗೆ ಕಲಿಯೋರು ಒಂದ್ಸರಿ ಈ ಥರ ಮಾಡ್ಕೊಂಡು ನೋಡಿ, ಸೂಪರಾಗಿರುತ್ತೆ. ಹಾಗೆ ವೀಕ್ಷಕರೇ, ಇನ್ನೂ ನಿಮಗೋಸ್ಕರ ಅತಿ ಹೆಚ್ಚಿನ ರೆಸಿಪಿಗಳನ್ನ ನಾನು ಡ್ರೈವ್-ಇನ್ ಕಿಚನಲ್ಲಿ ಅಪ್ಲೋಡ್ ಮಾಡ್ತೇನೆ. ಅದು ನಿಮಗೋಸ್ಕರ. ವೀಕ್ಷಕರೇ, ಇನ್ನೂ ನೀವೇನಾದರೂ ಡ್ರೈವ್-ಇನ್ ಕಿಚನನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೋಡಿ ವೀಕ್ಷಕರೇ, ನಾನು ಮೊದಲೇದಾಗಿ ತರಕಾರಿನ ತೊಗೊಂಡಿದ್ದೇನೆ. ಒಂದು ಅರ್ಧ ನಾನು ಕ್ಯಾರೆಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, 1 ಇಂಚುದ್ದ. ಹಾಗೆ ಆಲೂಗಡ್ಡೆ ಒಂದು ಅರ್ಧ ವೀಕ್ಷಕರೇ, ಒಂದು 6ರಿಂದ 7 ಬೀನ್ಸ್ನ ತೊಗೊಂಡಿದ್ದೇನೆ. ಒಂದು ಈರುಳ್ಳಿನ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಫ್ಲವರ್ ವೀಕ್ಷಕರೇ ಒಂದು ಬೌಲ್ ಆಗೋಷ್ಟು ತೊಗೊಂಡಿದ್ದೇನೆ. ಒಂದು 6ರಿಂದ 7 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೇನೆ. ಬೇಕಂದರೆ ನೀವು ಪೇಸ್ಟ್ ಕೂಡ ಹಾಕ್ಬೋದು. ಸ್ವಲ್ಪ ಕರಿಬೇವಿನ ಎಲೆಗಳು ವೀಕ್ಷಕರೇ, ಇಷ್ಟ ಆದರೆ ಸಾಕಾಗುತ್ತೆ. ಹಾಗೆ ಅದರ ಜೊತೆಗೆ ವೀಕ್ಷಕರೇ ಮಸಾಲೆ ಪದಾರ್ಥಗಳು ಸ್ವಲ್ಪ ಸೋಂಪು ಕಾಳು ತೊಗೊಂಡಿದ್ದೀನಿ, ಚಕ್ರ ಮಗ್ಗೆ, ಒಂದು 2 ಏಲಕ್ಕಿ, ಒಂದು 5 ಲವಂಗ ತೊಗೊಂಡಿದ್ದೀನಿ, ಸ್ವಲ್ಪ ಕಾಳುಮೆಣಸು, ಒಂದು 3 ಇಂಚಾಗುವಷ್ಟು ಚಕ್ಕೆನ ತೊಗೊಂಡಿದ್ದೀನಿ ವೀಕ್ಷಕರೇ. ಹಾಗೆ ಪಲಾವ್ ಎಲೆ, ಇದರಲ್ಲಿ ಒಂದು 4 ಐಟಮ್ ಇದ್ದರೂ ಹಾಕಿ ವೀಕ್ಷಕರೇ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ರುಚಿಗೆ ಮತ್ತು ಘಮಕ್ಕೆ ಕೊತ್ತಂಬರಿ ತೊಗೊಂಡಿದ್ದೀನಿ. ಹುಳಿಗೋಸ್ಕರ 1 ನಿಂಬೆಹಣ್ಣಿನ ಜ್ಯೂಸನ್ನು ಎತ್ತಿಟ್ಕೊಂಡಿದ್ದೀನಿ ವೀಕ್ಷಕರೇ. ಈ ಗ್ಲಾಸಿಂದ ನಾನು 2 ಗ್ಲಾಸು ವೀಕ್ಷಕರೇ ಸೋನಾ ಮಸೂರಿ ಅಕ್ಕಿನ ತೊಗೊಂಡಿದ್ದೇನೆ. ನೀವು ಯಾವ್ದು ರೈಸ್ ತೊಗೊಂಡ್ರೂ ಪರವಾಗಿಲ್ಲ ವೀಕ್ಷಕರೇ, ಮಾಡೋ ವಿಧಾನ ಮಾತ್ರ ಚೆನ್ನಾಗಿರಲಿ. ನೋಡಿ ವೀಕ್ಷಕರೇ, ಈಗ ಒಗ್ಗರಣೆನ ಹೇಗೆ ಮಾಡೋದು ಅಂದರೆ, ಸರಿಯಾಗಿ ಒಂದು ಪಾತ್ರೆಗೆ 1 ಚಮಚ ಅಥವಾ 1.5 ಚಮಚ ಆಗೋಷ್ಟು ಎಣ್ಣೆನ ಹಾಕಿ, ಎಣ್ಣೆ ಚೆನ್ನಾಗಿ ಕಾಯಬೇಕು ವೀಕ್ಷಕರೇ. ಗಮನಿಸಿ, ಡ್ರೈವ್-ಇನ್ ಕಿಚನಲ್ಲಿ ಪ್ರತಿಯೊಂದು ಅಡುಗೆನೂ ಕೊಬ್ಬರಿ ಎಣ್ಣೆಯಿಂದನೇ ಮಾಡೋದು. ಅಡುಗೆ ಮಾಡೋಕ್ಕಂತಲೇ ಸಪ್ರೇಟಾಗಿ ಕೊಬ್ಬರಿ ಎಣ್ಣೆ ಸಿಗುತ್ತೆ ವೀಕ್ಷಕರೇ. ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಅಡುಗೆ ಕೂಡ ತುಂಬ ಚೆನ್ನಾಗಾಗುತ್ತೆ. ನೀವು ಕೂಡ ವೀಕ್ಷಕರೇ ಮರಿಬೇಡಿ, ಒಂದು ಸಾರಿ ಮಾಡಿಕೊಂಡು ಟೇಸ್ಟ್ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ. ವೀಕ್ಷಕರೇ, ಮೊದಲೇದಾಗಿ ನಾವು ಮಸಾಲೆ ಪದಾರ್ಥಗಳನ್ನು ಎಣ್ಣೆ ಕಾದಿರುವ ಎಣ್ಣೆಗೆ ಆ್ಯಡ್ ಮಾಡಿಕೊಂಡು ಈ ಥರ ಒಂದು 2 ಸಾರಿ ಸುಮ್ಮನೆ ಕೈ ಆಡಿಸ್ಕೊಳ್ಳಿ. ಚಟ್ಪಟ್ ಅಂತಂದು ಸಿಡಿದಾದ ಮೇಲೆ ವೀಕ್ಷಕರೇ, ಕಟ್ ಮಾಡಿ ಇಟ್ಕೊಂಡಿರುವ ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೋಬೇಕು. ನೋಡಿ ವೀಕ್ಷಕರೇ, ಹಸಿ ಖಾರ ಸ್ವಲ್ಪ ಘಾಟಿರುತ್ತೆ, ಹಾಗಾಗಿ ಇದನ್ನು ಸುಮ್ಮನೆ ಒಂದು 2 ಸಾರಿ ಈ ಥರ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ಚೆನ್ನಾಗಿ ಸುಟ್ಟರೆ ಒಳ್ಳೆ ಟೇಸ್ಟ್ ಬರುತ್ತೆ ಹಸಿಮೆಣಸಿನ್ಕಾಯಿ. ನೋಡಿ ವೀಕ್ಷಕರೇ, ಈಗ ಫೈನಲ್ಲಾಗಿ ಈರುಳ್ಳಿ ವೀಕ್ಷಕರೇ, ನಾವು ಈ ಥರ ಸ್ಲೈಸಾಗಿಯೇ ಕಟ್ ಮಾಡ್ಕೊಂಡಿರಬೇಕು ಈರುಳ್ಳಿನ. ನೋಡಿ ವೀಕ್ಷಕರೇ, ಈಗ ಫೈನಲ್ಲಾಗಿ ಒಂದು ಸ್ವಲ್ಪ ನಾವು ಇದಕ್ಕೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಈ ಹಸಿ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ವೀಕ್ಷಕರೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಯಾಕಂದರೆ ಆ ಸ್ಮೆಲ್ ಹೋಗೋವರೆಗೂ ನಾವು ಫ್ರೈ ಮಾಡಲೇಬೇಕು. ಅಂದಾಗಲೇ ವೀಕ್ಷಕರೇ ಒಳ್ಳೆ ರುಚಿಯಾಗಿ ಬರೋದು. ನೋಡಿ ವೀಕ್ಷಕರೇ, ಸ್ಟವ್ ಮಾತ್ರ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಮಾಡ್ಕೊಳ್ಳಿ, ತುಂಬ ರುಚಿಯಾಗುತ್ತೆ ಅಡುಗೆ. ಇಷ್ಟು ಫ್ರೈ ಆದರೆ ಸಾಕು. ಹಾಗೆ ಈಗ ನಾವು ಈ ಒಗ್ಗರಣೆಗೆ ವೀಕ್ಷಕರೇ ಕಟ್ ಮಾಡಿಕೊಂಡಿರುವ ಈ ವೆಜಿಟೇಬಲನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಬೇಕಾದರೆ ಸ್ವಲ್ಪ ನೀರಲ್ಲಿ ನೆನೆಸ್ಕೊಂಡು ಹಾಕ್ಕೊಳ್ಳಿ. ನಾನು ಹಾಗೆ ತೊಳೆದು ಕಟ್ ಮಾಡಿಕೊಂಡು ವೀಕ್ಷಕರೇ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಒಂದು 2 ನಿಮಿಷ ವೀಕ್ಷಕರೇ ಚೆನ್ನಾಗಿ ಫ್ರೈ ಮಾಡಬೇಕು. ಅಂದಾಗಲೇ ಒಳ್ಳೆಯ ರುಚಿ ಬರೋಕ್ಕೆ ಸಾಧ್ಯ ವೀಕ್ಷಕರೇ ತರಕಾರಿಗೆ. ಈಗ ಮಸಾಲೆ ಪದಾರ್ಥಗಳಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಬಿರಿಯಾನಿ ಪೌಡ್ರನ್ನ ಹಾಕ್ತಾಯಿದ್ದೀನಿ, ಬಿರಿಯಾನಿ ಮಸಾಲ. ಹಾಗೆ ವೀಕ್ಷಕರೇ ಒಂದು ಚಿಟಿಕೆ ಅರಿಶಿಣ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ವೀಕ್ಷಕರೇ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಪಲಾವ್ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ವೀಕ್ಷಕರೇ, ಈಗ ನಾವು ಇದನ್ನು ಮಸಾಲೆ ಪದಾರ್ಥ ಎಲ್ಲ ಹಾಕಿದಾದಮೇಲೆ ಚೆನ್ನಾಗಿ ಈ ಥರ ಫ್ರೈ ಮಾಡಬೇಕು. ನೀವು ಮಸಾಲೆ ಇದ್ದರೆ ಹಾಕಿ ವೀಕ್ಷಕರೇ, ಇಲ್ಲಾಂದರೆ ಏನೂ ತೊಂದರೆ ಇಲ್ಲ. ನೀವು ಮೊದಲೇ ಹಾಕಿರೋ ಮಸಾಲೆಗೆ ಸಾಕಾಗುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿ ಟೇಸ್ಟ್ ಬೇಕು, ಒಂದು ಸ್ವಲ್ಪ ಘಮ ಚೆನ್ನಾಗಿ ಬರಲಿ ಅಂತಂದರೆ ನೀವು ಎಕ್ಸ್ಟ್ರಾ ಮಸಾಲೆನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ಅಡುಗೆ ಮಾಡೋದು ತುಂಬಾ ಸುಲಭ. ಹೊಸದಾಗಿ ಅಡುಗೆ ಕೆಲವರು ಒಂದು ಸ್ವಲ್ಪ ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಚಿಕ್ಕ ಚಿಕ್ಕ ರೆಸಿಪಿಗಳನ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ. ವೀಕ್ಷಕರಿಗೆ ಫೈನಲ್ಲಾಗಿ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಗ್ಲಾಸಿಂದ 2 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ ವೀಕ್ಷಕರೇ, ಹಾಗಾಗಿ ನಾನು 4 ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಅಕ್ಕಿನ ಯಾವ ಕ್ವಾಂಟಿಟಿಯಲ್ಲಿ ತೊಗೊಂಡಿರ್ತೀರೋ ಅದ್ರ 2ರಷ್ಟು ನೀರು ಹಾಕಿ, ಬೇಕಾದರೆ ಸ್ವಲ್ಪ ಮೇಲೆ ಒಂದು ಅರ್ಧ ಗ್ಲಾಸ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ನೀರು ಹಾಕಿದ ಮೇಲೆ ಚೆನ್ನಾಗಿ ವೀಕ್ಷಕರೇ ಇದನ್ನು ಈ ಥರ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದು ಒಂದು ಸ್ವಲ್ಪ ಕುದಿಬೇಕು ವೀಕ್ಷಕರೇ. ಚೆನ್ನಾಗಿ ಕುದೀತಾ ಇದ್ದರೆ ಈ ತರಕಾರಿ ಕೂಡ ನೀರಲ್ಲಿ ಸಾಫ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ. ತಿನ್ನುವಾಗ
ಬಾಯಲ್ಲೂ ಕೂಡ ಒಳ್ಳೆ ರುಚಿ ಬರುತ್ತೆ ವೀಕ್ಷಕರೇ. ನೋಡಿ ಫೈನಲ್ಲಾಗಿ ಈ ಥರ ಕುದೀತಾ ಇರಬೇಕು. ಈಗ ನಾನು ಅಕ್ಕಿನ ವೀಕ್ಷಕರೇ ಈ ರೈಸನ್ನು ಒಂದು 2ರಿಂದ 3 ಸರಿ ಚೆನ್ನಾಗಿ ತೊಳೆದು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಕೂಡ ನಾನೀಗ ಈ ಕುದಿಯೋ ನೀರಿಗೆ ಅಂದರೆ ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ವೀಕ್ಷಕರೇ ಈ ಥರ ಚೆನ್ನಾಗಿ ಅಕ್ಕಿನ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ನೀರಿಗೆ ಹಾಕಿದ ಮೇಲೆ ಯಾವುದು ಗಂಟಿರಬಾರ್ದು. ಈ ಥರ ಮಾಡ್ಕೊಂಡು ಬಂದರೆ ಚೆನ್ನಾಗಿ ಸ್ವಲ್ಪ ಕುದಿಬೇಕು. ಕುದಿಯೋ ಸಮಯದಲ್ಲಿ ವೀಕ್ಷಕರೇ ನಾವು ಇದಕ್ಕೆ ಒಂದು ಸ್ವಲ್ಪ ಹುಳಿನ ಎತ್ತಿಟ್ಕೊಂಡಿದ್ವಿ. ಆ ನಿಂಬೆಹಣ್ಣಿನ ಹುಳಿನ ಅವಾಗ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ವೀಕ್ಷಕರೇ ಅದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಾರಿ. ನೀವು ಮೊದಲೇ ಹಾಕ್ಬೋದು, ಆದರೆ ಈ ಥರ ಅಕ್ಕಿ ಹಾಕಿ ಕೊನೆಯದಾಗಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಷ್ಟೇ ವೀಕ್ಷಕರೇ. ನೋಡಿ ಈಗ ಫೈನಲ್ಲಾಗಿ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ವೀಕ್ಷಕರೇ ಈ ಥರ ಕುದಿಯೋ ಸಮಯದಲ್ಲಿ ಚೆನ್ನಾಗಿ ಗಂಟಿಲ್ದೇ ಈ ಥರ ನೀವು ಕೈ ಆಡಿಸಿ ಕೊನೆಯದಾಗಿ ಸಿಂಪಲಾಗಿ ವೀಕ್ಷಕರೇ ಒಂದು 6ರಿಂದ 7 ನಿಮಿಷ ಈ ಥರ ಪ್ಲೇಟನ್ನು ಮುಚ್ಚಿ ಕುದಿಸ್ಕೊಂಡ್ಬಿಟ್ರೆ ಮೀಡಿಯಮ್ ಫ್ಲೇಮಲ್ಲಿ ಸೂಪರಾಗಿರುತ್ತೆ ರೈಸು. ನೋಡಿ ಈಗ ನಾನು ಒಂದು 7 ನಿಮಿಷ 8 ನಿಮಿಷ ಬೇಯಿಸ್ಕೊಂಡಿದ್ದೇನೆ. ನೀಟಾಗಿ ಎಲ್ಲ ನೀರೆಲ್ಲ ಇಂಗಿಕೊಂಡು ವೀಕ್ಷಕರೇ ತುಂಬ ಚೆನ್ನಾಗಿ ಸಾಫ್ಟಾಗಿ ಉದುರಾಗಿ ಆಗಿದೆ. ನೀವು ಇದನ್ನು ಕುಕ್ಕರಲ್ಲೇ ಮಾಡ್ಕೋಬೋದು. ಕುಕ್ಕರಲ್ಲಿ ಮಾಡ್ಕೊಂಡ್ರೆ ವೀಕ್ಷಕರೇ ಎಲ್ಲ ಬೆಂದು ಸಾಫ್ಟ್ ಆಗಿಬಿಡುತ್ತೆ. ಈ ಪಲಾವ್ ಥರ ಬಿರಿಯಾನಿ ಥರ ಅದು ಟೇಸ್ಟ್ ಬರೋಲ್ಲ. ಸ್ವಲ್ಪ ನೀವು ನೀರು ಇಂಗಿಸೆ ಮಾಡಿ ಚೆನ್ನಾಗಿರುತ್ತೆ. ವೀಕ್ಷಕರಿಗೆ ಇದು ಫೈನಲಾಗಿ ರೆಡಿ ಆಯಿತು. ಬನ್ನಿ ನಾವೀಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ವೀಕ್ಷಕರೇ ಈಗ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ. ನೋಡಿ ನೋಡಿದ್ರೇ ಖಂಡಿತವಾಗ್ಲೂ ಅದರಲ್ಲಿ ಆ ವೆಜಿಟೇಬಲ್ಲು ಆ ಕಲರು ನೋಡಿದ್ರೇ ಈಗಲೇ ಒಂದು ಸರಿ ಟೇಸ್ಟ್ ಮಾಡ್ಬೇಕನ್ಸುತ್ತೆ. ಹಾಗೆ ಸುಮ್ಮನೆ ಒಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕ್ಕೊಂಡು ನೀವು ಬೇಕಂದರೆ ಮೊಸರು ರಾಯ್ತ ಅಥವಾ ರಾಯ್ತದಲ್ಲಿ ಇನ್ನೇನಾದರೂ ಸಾಂಬಾರು ಚಟ್ನಿಯಲ್ಲಿ ವೀಕ್ಷಕರೇ ಟೇಸ್ಟ್ ಮಾಡಿ ಸೂಪರ್ ಇರುತ್ತೆ. ಮರಿಬೇಡಿ ವೀಕ್ಷಕರೇ, ಇನ್ನೂ ನಿಮಗೋಸ್ಕರ ನಾನು ಡ್ರೈವಿಂಗ್ ಕಿಚನಲ್ಲಿ ಅತಿ ಹೆಚ್ಚಿನ ರೆಸಿಪಿಗಳನ್ನು ಅಪ್ಲೋಡ್ ಮಾಡ್ತೇನೆ. ಅದಕ್ಕೆ ವೀಕ್ಷಕರೇ ನನಗೆ ನಿಮ್ಮ ಸಹಕಾರ ತುಂಬಾ ಮುಖ್ಯ. ಇನ್ನೂ ನೀವೇನಾದರೂ ಡ್ರೈವಿಂಗ್ ಕಿಚನನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಈ ಥರ ಮಾಡೋದ್ರಿಂದ ವೀಕ್ಷಕರೇ ಡ್ರೈವಿಂಗ್ ಕಿಚನಲ್ಲಿ ಅಪ್ಲೋಡ್ ಆಗೋ ವಿಡಿಯೋ ಮೊದಲೇ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ವೀಕ್ಷಕರೇ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಡ್ರೈವಿಂಗ್ ಕಿಚನ್ ಅಂತ ನಮ್ಮ ಕಡೆಯಿಂದ ಧನ್ಯವಾದ.